ನೋಡಿ ನಮ್ಮ ಮನೆಯವ್ರು ಹೆಂಗೆ ಸೌಂಡ್ ಮಾಡ್ತಾರೆ. ಕಾಬಲ್ ಪಲ್ಯ ಹೆಂಗಾಗೈತೆ ರೀ? ಹಾಂ ಚಂದ ಮಾಡೀನಿ. ಥ್ಯಾಂಕ್ಸ್. ಟಿಫನ್ ಕಳ್ಕೊತಾ ಇದ್ದಾರೆ. ನಾನು ಊಟ ಮಾಡಿದ್ದೇನೆ. ಹಾಂ ಅದು ಅನ್ನಕ್ಕದೇ ಚಪಾತಿ ಇದೆ ಸಾಕಲ್ಲ. ಅಲ್ಲಿ ಚಪಾತಿ, ಇಲ್ಲಿ ಅನ್ನ. ನಾನು ಟಿಫನ್ ತೊಗೊಂಡಿದ್ದೀನಿ. ಸಾಕಷ್ಟೇ ಸಲ ಮಧ್ಯಾಹ್ನಕ್ಕೆ. ಸುಮ್ಮನೆ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಇವಾಗ. ನೋಡಿರಿ ಹೆಂಗೆ ಚೆಲ್ಲಿದ್ದೀರಿ ನೋಡಿರಿ. ನಾನು ಸ್ವಲ್ಪ ಪಲ್ಯ ತೊಗೊತೀನಿ. ಜಾಸ್ತಿ ತಿನ್ನೋಕ್ಕಾಗಲ್ಲ ಫ್ರೆಂಡ್. ಮಧ್ಯಾಹ್ನ ಅಷ್ಟಿಗೆ ಸ್ವಲ್ಪ ತಿನ್ಬೋದು. ಓಕೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೆಲ್ಸಕ್ಕೆ ಹೋಗಿ ಬಂದು ಇನ್ಮೇಲೆ ಅರ್ಧಂಬರ್ಧ ವಿಡಿಯೋ ಆಗ್ತಾಯಿತ್ತು. ಇನ್ಮೇಲೆ ಕ್ಲೀನಾಗಿ ನನ್ನ ಜೀವನ, ನನ್ನ ರೂಟೀನ್ ಎಲ್ಲನೂ ಶೇರ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ನಾನು ತೊಗೊಳ್ರಿ ಎಷ್ಟು ಬೇಕಷ್ಟು ಸಪ್ರೇಟಾಗಿ. ನಾನು 2 ಚಪಾತಿ ತೊಗೊಂಡಿದ್ದೀನಿ ಮಧ್ಯಾಹ್ನಕ್ಕೆ, ಸಾಕು. ಓಕೆ ಫ್ರೆಂಡ್, ವಿಡಿಯೋ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಕೆಲಸಕ್ಕೆ ಏನು ತೊಗೊಳ್ರಿ. ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ. ನೋಡಿರಿ, ನಮ್ಮ ಮನೆಯವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ತಂದು ಗಿಫ್ಟ್ ಕೊಟ್ಟಿದ್ದಾರೆ. ನನಗೆ ಪ್ರಸಾದ ಅಂತ ಕೊಟ್ಟಿದ್ದಾರೆ. ಬರೀ ಮುಖಂಡನ ಇನ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟು ದಿನ, ಯಾವುದೋ ಒಂದು ಪ್ರಾಬ್ಲಮಿಂದ. ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಟೈಮ್ ಆಗಿದೆ, ಕೆಲಸಕ್ಕೆ ಹೋಗಬೇಕು. ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ಮಾಡುವಾಗ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಸಕ್ಕರೆ ಹಚ್ಕೊಂಡು ಮಾಡ್ಕೊತಿರ್ತೀನಿ. ನನಗೆ ತುಂಬ ಇಷ್ಟ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ಬೊಂಬಾಯಲ್ಲಿ ಜಾಸ್ತಿ ಮಾಡ್ತಿದ್ರಂತಿದು. ಒಂದು ಸಾರಿ ಯಾವಾಗೋ ಬೆಂಗಳೂರು ಬಂದಾಗ ಹೇಳ್ಕೊಟ್ಟಿದ್ರು. ಇದು ರುಚಿ ಹತ್ಬಿಟ್ಟೈತೆ. ಇವಾಗ ಯಾವಾಗಲೂ ಹಂಗೆ ಮಾಡ್ತೀನಿ ನಾನು. ಒಂದು ಲಾಸ್ಟ್ ಚಪಾತಿ ಉಳಿದ್ರೆ ಸಕ್ಕರೆ, ತುಪ್ಪ ಇಲ್ಲಾಂದರೆ ಎಣ್ಣೆ. ಚೆನ್ನಾಗೈತೆ ಮತ್ತು ಆ ಟೇಸ್ಟು. ಸೂಪರಾಗೈತೆ. ಕೆಲಸದಿಂದ ಬಂದಿದ್ದೀನಿ ನೋಡ್ರಿ. ಬಂದು ಬಟ್ಟೆ ಮಾಡಿ ಚಿಕ್ತಾಯಿದ್ದೀನಿ. ಹಾಗೆ ಟೈಮ್ ಒಂದು 6:30 ಆಗಿದೆ. ಇವತ್ತು ಆಫೀಸ್ಗೆ ಹೋಗಿದೆ ಪೇಮೆಂಟ್ ಇಸ್ಕೊಂಬರೋಕ್ಕೆ. ಬೇಗ ಪಾತ್ರೆ ಎಲ್ಲ ತೊಳೆದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ನೋಡಿ ಕೆಲಸದಿಂದ ಬಂದು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಡೈಲಿ. ಯಾಕಂದ್ರೆ ನನ್ನ ಹೆಲ್ತ್ ಇಶ್ಯೂಸಿಂದ ಸ್ವಲ್ಪ ಎಕ್ಸಸೈಸ್ ಮಾಡಲೇಬೇಕು. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋ ಭಾವನೆಗೆ ಜಾಸ್ತಿ ಏನು ಮಾಡಲ್ಲ. ಒಂದು 5 ಎಕ್ಸಸೈಸ್ ಮಾಡ್ತೀನಿ ಅಷ್ಟೇ. ಸೊ ಪರವಾಗಿಲ್ಲ. ಇವಾಗ ನನಗೆ ಎಕ್ಸಸೈಸ್ ಮಾಡುವಾಗ ಆರಾಮ ಅನ್ನಿಸ್ತಾಯಿದೆ ದೇಹ. ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ, ನಿಮಗಿಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋಗಳು. ಫ್ರೆಂಡ್, ಇವಾಗ 2 ರೊಟ್ಟಿನ ಈ ಥರ ಕೆಂಪಗೆ ಸುಟ್ಕೊಂಡಿದ್ದೀನಿ. ಎಣ್ಣೆಲಿ ಕರಿಯೋದು ಬೇಡ ಅಂತ ಎಣ್ಣೆಲಿ ಕರೆದಿಲ್ಲ. ಜಸ್ಟ್ ಇದು ಸುಟ್ಟಿದ್ದೀನಿ. ಹಂಚಿನ ಮೇಲೆ ಕೆಂಪಗೆ ಸುಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶೇಂಗಾ ಪುಡಿ ಇದ್ದರೆ ಶೇಂಗಾ ಪುಡಿ ಹಾಕ್ರಿ, ಇಲ್ಲಾಂದರೆ ಪರವಾಗಿಲ್ಲ. ಶೇಂಗಾ ಪುಡಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಶೇಂಗಾ ಪುಡಿ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಸಖತ್ತಾಗಿರುತ್ತೆ. ಸೇಮ್ ಪಾಪಡ್ ತಿಂದಂಗೆ ಆಗುತ್ತೆ. ನಮ್ಮ ಕಡೆಗೆಲ್ಲ ಗುಲ್ಬರ್ಗ ಸೈಡೆಲ್ಲ ಪಾಪಡ್ ಥರ ಮಾಡ್ತಾರೆ, ಇದೇ ಥರನೇ. ಇವಾಗ ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಪುಡಿ ಟೊಮೆಟೊ ಸಾಸ್ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಅದ್ರ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಉಳ್ಳಾಗಡ್ಡಿ. ಸಖತ್ ಟೇಸ್ಟ್ ಇರುತ್ತೆ ಮಾತ್ರ ತಿನ್ನೋಕ್ಕೆ. ತುಂಬ ದಿನಗಳೇ ಆಯಿತು ನಾನು ಮಾಡಿಲ್ಲ ಇದನ್ನೆಲ್ಲ. ಸ್ವಲ್ಪ ಹುಷಾರಿಲ್ಲ ಕಾರಣದಿಂದ ಏನು ತಿಂದಿರಲಿಲ್ಲ. ಆರೋಗ್ಯನೂ ಇಂಪಾರ್ಟೆಂಟ್ ಅಲ್ರಿ. ಅದಕ್ಕೆ ಇವಾಗ ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತ ಹೆಲ್ದಿಯಾಗಿ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು. ಸಖತ್ ಟೇಸ್ಟ್ ಕೂಡ ಇರುತ್ತೆ. ಸ್ವಲ್ಪ ಕೊತ್ತಂಬರಿ, ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮೆತ್ತ ಮೇಲೆ ಹಾಕ್ಕೊಳ್ಳಿ ಶೇಂಗಾ ಪುಡಿ. ಸ್ವಲ್ಪ ಖಾರ ಸ್ವಲ್ಪ ಸಿಹಿ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಸಿಹಿ ಖಾರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಶೇಂಗಾ ಪುಡಿ ಮತ್ತೆ ಮೇಲೆ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಸಖತ್ತಾಗಿ. ನಾನು ತುಂಬ ಅಡುಗೆ ಅದೆಲ್ಲ ಮಾಡಬೇಕನ್ನೋ ಆಸೆ, ಬಟ್ ಹೆಲ್ತ್ ಇಶ್ಯೂಸಿಂದ ಏನೂ ಮಾಡ್ತಾಯಿಲ್ಲ.
ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನಗೆ. ಏನಾಗಿದೆ ಅಂತ ಅದು ಕೂಡ ಒಂದಿದ ಹೇಳಬೇಕು. ಸೇವ್ ಆಗ್ಬೇಕು ಇವಾಗ. ಆಮೇಲೆ ಪಾಪಡ್ ಸೇಮ್ ಅದಕ್ಕಿಂತ ಟೇಸ್ಟ್ ಇದು. ಇನ್ನೂ ಅದಕ್ಕೆ ಜಾಸ್ತಿ ಇದೆ ಅಂತ ಇದಕ್ಕೆ ಏನಿಲ್ಲ. ಮೊಸರು ಹಾಕಿಬಿಟ್ರೆ ಮೇಲೆ ಬೇಕಾದರೆ ಮೊಸರು ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೇನು ತಿನ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬಾಯಲ್ಲಿ ನೀರು ಬರ್ತದೆ ಹಾಗೇ ನೋಡಿ ಹೇಗಾಗಿದೆ. ಉತ್ತರ ಕರ್ನಾಟಕ ಪಾಪಡ್ ಥರ ಆಗಿದೆ ನೋಡಿ. 2 ಮಾಡಿದ್ದೀನಿ, ಬನ್ನಿ ತಿನ್ನೋಣ, ಟೇಸ್ಟ್ ಹೇಳ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ. ಹೆಂಗೋ ಮಕ್ಕಳು ಬೇಸಿಗೆ ರಜಕ್ಕೆ ಮನೇಲಿ ಇರ್ತಾರಲ್ರಿ, ಉಳಿದಿರೋ ರೊಟ್ಟಿ, ಇದಕ್ಕೇನು ಖರ್ಚಿಲ್ಲ ಏನಿಲ್ಲ. ಮನೇಲಿ ಅಂತೂ ಈರುಳ್ಳಿ ಟೊಮೊಟೊ ಎಲ್ಲ ಇದ್ದೇ ಇರುತ್ತೆ. ಮಾಡಿಕೊಡಿ. ಸುಮ್ಮನೆ ಪಾನಿಪುರಿ ಅದು ಹೊರಗಡೆ ತಿನ್ನೋಕ್ಕಿಂತ ಈ ಥರ ತಿನ್ನೋದು ಬೆಟ್ರ್ ಅಂತ ನಾನು ಅಂದ್ಕೊತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಸಿಹಿ ಸಿಹಿ ಖಾರ ಖಾರ ಸೂಪರ್. ಬೇಕಾದ್ರೆ ನೀವು ಸೌತೆಕಾಯಿನೂ ಹಾಕ್ಬೋದು. ಸೌತೆಕಾಯಿ ಇಲ್ಲಾಂದ್ರೆ ಪರವಾಗಿಲ್ಲ, ಹೀಗೆ ತಿನ್ಬೋದು. ಸೌತೆಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಮನೇಲಿ ಏನಿರುತ್ತೆ ಅದನ್ನೇ ಮಾಡ್ಬೇಕು, ಚೆನ್ನಾಗಿರುತ್ತೆ. ಆಯಿತು ನೋಡಿರಿ, ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಯಾಕಂದರೆ ನಾಳೆ ಶುಕ್ರವಾರ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕಾಗುತ್ತೆ. ಯಜಮಾನ್ರು ಹೋಗಿ ಹೂವು ಹಣ್ಣು ತೊಗೊಂಬಂದಿದ್ದಾರೆ ನೋಡಿ. ಊಟ ಎಲ್ಲ ಆಯಿತು. ಇವಾಗ ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳೋಕ್ಕಾಗುತ್ತೆ. ಓಕೆ ಫ್ರೆಂಡ್, ಈ ವಿಡಿಯೋಗೆ ಏನು ಮಾಡ್ತೀನಿ, ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.